ನೀವ್ಯಾರು ಗುರ್ತಿಸ್ಲಿಕ್ಕೆ ನೀವ್ಯಾರು ಗುರ್ತಿಸ್ಲಿಕ್ಕೆ ಅವ್ರು ಗುರ್ತು ಮಾಡೋದು SI ಅವ್ರು ಗುರ್ತು ಮಾಡೋದು ಆತರ ಏನಿಲ್ಲ. ಬರೀ ನಾವು ನಮ್ಮ ನೋಟಿಫಿಕೇಶನ್ ಪ್ರಕಾರ ನೋಟಿಫಿಕೇಶನ್ ನಮ್ಗೆ ಸಂಬಂಧ ಇಲ್ಲ ರೀ. ದಾಖಲೆಗಳು ನಮ್ಮ ದಾಖಲೆಗಳಿದಾವೆ, ರೈತರ ದಾಖಲೆಗಳಿವೆ. ಇದು ಸರ್ವೆ ನಂಬರ್ ಇಲ್ಲ, ಸರ್ವೆ ನಂಬರ್ ಇಲ್ಲ ರೀ. ಆಮೇಲೆ ಒರಿಜಿನಲ್ ಪಾನ್ ಇಲ್ಲ, ಒರಿಜಿನಲ್ ಪಾನ್ ಇಲ್ಲ. ನೋಟಿಫಿಕೇಶನ್ ನಿಮ್ ನೋಟಿಫಿಕೇಶನ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಸಿ ನೋಟಿಫಿಕೇಶನ್ ಇರುತ್ತೆ. ಇವಾಗ ಸಿ ನೋಟಿಫಿಕೇಶನ್ ಯಾರು ಹಾಕಿದ್ದು? ಯಾರು ಹಾಕಿದ್ದು? ಹಾಕಿದ್ರಿ ನೀವು? ಹಂಗಾದ್ರೆ ನೀವು ಮತ್ತೆ ಹಾಕಿದ್ರಿ SIT ಕಮಿಟಿ ರಚನೆ ಆಗಿದೆ. ಮಾತಾಡಿದ್ದು 3 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ನಿಮಗೆ ಮಾನವೀಯತೆ ಇಲ್ಲ. ಮಾನವೀಯತೆ ಇದ್ದು ಮನುಷ್ಯರಾದ್ರೆ ಈ ಕೆಲಸ ಮಾಡಲ್ಲ. ಯಾರು SIT ತನಿಖೆ ಮಾಡುವ ತನಕ ನೀವು ಯಾಕೆ ನಮ್ಮ ಹತ್ರ ದಾಖಲೆಗಳಿದಾವೆ, ಇದು ನಮ್ದು ಅಂತೇಳಿ ನಮ್ಮ ಹತ್ರ ದಾಖಲೆಗಳಿದಾವೆ. ಇಲ್ಲಿ ಶ್ರೀನಿವಾಸಪುರ ತಾಲೂಕಿನ ಅರಣ್ಯ ಅಧಿಕಾರಿಗಳು ಬಂದು ನಮಗೆ ಯಾವುದೇ ಇಂಟಿಮೇಷನ್ ಕೊಡದೆ ನಮ್ಮ ಜಮೀನುಗಳಲ್ಲಿ ನುಗ್ಗಿ ಸಿಮೆಂಟ್ ಪಿಲ್ಲರ್ಗಳನ್ನು ನಾಟಿ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಇವಾಗ ಕಾನೂನು ಏನು ಹೇಳ್ತಾ ಇದೆ ಅಂದರೆ, ಜಂಟಿ ಸರ್ವೆ ಆಗುವವರೆಗೂ ಯಾರೇ ಬರಬಾರ್ದು ಅಂತ ಒಂದು ಕಾನೂನು ಇದೆ ಅಂತ ನಮಗೆ ತಿಳಿದುಪಟ್ಟಿರುತ್ತೆ. ಜಂಟಿ ಸರ್ವೆ ರೆವಿನ್ಯೂ ಅವರಾಗಲಿ, ಫಾರೆಸ್ಟ್ ಅವರಾಗಲಿ ರೈತರಿಗೆ ಒಂದು ಗಮನಕ್ಕೆ ಕೊಟ್ಟು ಆಮೇಲೆ ಅವ್ರು ಬರಬೇಕಾಗಿತ್ತು. ಇವಾಗ ರೈತರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಇದು ನಮ್ಮದು ಅಂತ ಅರಣ್ಯಾಧಿಕಾರಿಗಳು ರೈತರನ್ನು ಹೊಡೆಯುವುದಕ್ಕೆ ಬರ್ತಾ ಇದ್ದಾರೆ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಎಲ್ಲ ರೈತರು ಕೂಡ ಇವಾಗ ಒಂದು ಕಡೆ ಸೇರಿಸಿ ನಾವು ಇವತ್ತು ಬಂದಿರತಕ್ಕಂಥ ಅರಣ್ಯ ಅಧಿಕಾರಿಗಳು ನಮ್ಮದು ನಿಮ್ಮದೇನಿದೆ ತೋರಿಸಿದ್ರೆ ಅವ್ರು ಏನೂ ತೋರಿಸಲಿಲ್ಲ. ಆದ್ದರಿಂದ ನಮ್ಮ ಹತ್ರ ಸರ್ಕಾರ ನೀಡಿರತಕ್ಕಂಥ ಪಾಣಿಗಳಿದೆ, ಆಸ್ಪತ್ರೆಗಳಿದೆ, ಸಾಗುವಳಿ ಚೀಟಿಗಳಿದೆ. ಇವನ್ ಯಾವುಗಳನ್ನು ಕೂಡ ಅವರು ಗಮನಕ್ಕೆ ತಗೊಳ್ದಿರ ನಮ್ಮನ್ನೇ ತಳ್ಳಿ ಹೊಡೆಯುವುದಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ಎಲ್ಲ ರೈತರು ಕೂಡ ಎಲ್ಲ ಒಗ್ಗಟ್ಟಾಗಿ ಇವತ್ತು ಸೇರಿದ್ದೀವಿ. ನಾವು ಉಳುಮೆ ಮಾಡಿಕೊಂಡು ಇಲ್ಲಿ ಜೀವನ ಮಾಡಬೇಕು ಅಂದರೆ ನಮಗೆ ಭೂಮಿ ಇರಬೇಕು. ಭೂಮಿ ಇಲ್ಲ ಅಂದರೆ ನಾವು ಏನು ತಿನ್ನೋಕ್ಕಾಗುತ್ತೆ? ಆದ್ದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಈ ಶ್ರೀನಿವಾಸಪುರದಲ್ಲಿ ರೈತರ ಪ್ರಾಂತದ ಸಂಘದ ಪರವಾಗಿ ನಮಗೆ ಅವರು ಅನುಕೂಲವಾಗಿದ್ದಾರೆ. ನಾವು ಅವ್ರ ಜೊತೆಗೆ ಹೇಳಿದ್ದೇವೆ. ಇವಾಗಿಂಥ ಗಲಾಟೆ ಆಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕು ಪೊಲೀಸ್ ಠಾಣೆಯವರು, ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಅವರೇ ಈ ವಿಷಯ ತಿಳ್ಕೊಂಡು ಬಂದಿದ್ದರು. ಅವರು ಅರಣ್ಯ ಅಧಿಕಾರಿಗಳು ಕೇಳಿದ್ರು, ನಿಮ್ಮ ಹತ್ರ ಏನು ದಾಖಲೆ ಇದೆ, ರೈತರ ಹತ್ರ ಏನು ದಾಖಲೆ ಇದೆ, ಅವ್ರು ನೀವು ಯಾವುದೇ ಇಂಟಿಮೇಷನ್ ಕೊಡ್ತೀರಾ ಬಂದು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, ರೈತರ ಹತ್ರ ಪಾಣಿಗಳಿದ್ದಾರೆ, ಆದ್ದರಿಂದ ನೀವು ಕಾನೂನು ಪ್ರಕಾರವಾಗಿ ಬಂದು ನಿಮ್ಮ ಕಾನೂನನ್ನು ನೆರವೇರಿಸ್ಕೊಳ್ಳಿ ಅಂತ ಅವ್ರು ಹೇಳಿದ್ದಕ್ಕೆ ಅರಣ್ಯ ಇಲಾಖೆಯವರು ಹೊರಟೋಗಿದ್ದಾರೆ. ನಾವು ಅವ್ರು ಹಾಕಿರ್ತಕ್ಕಂಥ ಪಿಲ್ಲರ್ಗಳನ್ನು ಕಿತ್ತು ಬಿಸಾಕ್ಬಿಡ್ತೀವಿ. ಅವ್ರು ಯಾವುದೇ ಜಂಟಿ ಕಾರ್ಯ ಆಗಿ ಸರ್ಕಾರ ಒಂದು ಒಪಿನಿಯನ್ ಬರುವವರೆಗೂ ಕೂಡ ಅರಣ್ಯ ಅಧಿಕಾರಿಗಳು ನಮ್ಮ ಭೂಮಿಯಲ್ಲಿ ಬರಬಾರ್ದು ಅಂತ ನಾವು ಎಲ್ಲ ರೈತರಲ್ಲೂ ಕೂಡ ಹೇಳ್ಕೊಳ್ತಾ ಇದ್ದೇವೆ. ಯಾವುದೇ ರೈತರು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ನಾವು ಕಳ್ತನಕ್ಕೆ ಹೋಗ್ತಾ ಇಲ್ಲ, ಫಾರೆಸ್ಟಿಗೆ ಹೋಗ್ತಾ ಇಲ್ಲ. ಇವಾಗ ಆಗಿರ್ತಕ್ಕಂಥ ಪಿಲ್ಲರ್ಗಳನ್ನು ಅಕ್ರಮವಾಗಿ ಹಾಕಿರ್ತಾರೆ ಅಂತ ನಮ್ಮ ಗಮನಕ್ಕೆ ತಿಳಿದು ಬಂದಿರುತ್ತೆ. ಆದ್ದರಿಂದ ಎಲ್ಲ ರೈತರು ಅದನ್ನು ಒಟ್ಟುಗೂಡಿಸಿ ರೈತರು ನಮ್ಮ ಕೋಲಾರ ಜಿಲ್ಲೆಯವರು ಬದುಕುವುದಕ್ಕೆ ಎಲ್ಲ ರೈತರು ಒಂದಾಗೋಣ. ನಮ್ಮ ಸರ್ಕಾರದ ಪರವಾಗಿ ನಾವು ಮನವಿಯನ್ನು ನೀಡೋಣ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ.